ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಆಲೂ ಮಸಾಲ ಚಾಟ್ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ನಾನು 2 ಚಾನಲ್ ಅದವು. ಒಂದು ನಿಶ್ಚಿತಾ MS ವ್ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಆಲೂ ಮಸಾಲ ಚಾಟ ಹೆಂಗೆ ಮಾಡೋದು ಅಂತ ಹೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ. 2 ಆಲೂಗಡ್ಡಿನ ನಾನು ಬೇಯಿಸ್ಕೊಂಡೀನಿ. ಭಾಳ ಫುಲ್ ಮೆತ್ತಗೆ ಬೇಯಿಸ್ಕೋಬಾರ್ದು, ಅದನ್ನು ಲಿಟ್ಲ್ ಬಿಟ್ ಕ್ರಂಚಿ ಇರುವಂಗೆ ಬೇಯಿಸ್ಕೋಬೇಕು. ನಾನು 2ರಿಂದ 3 ಸೀಟಿ ಹೊಡೆಸ್ಕೊಂಡು ಮ್ಯಾಲಿಂದೆಲ್ಲ ಸಿಪ್ಪಿ ತೆಗೆದು ತೊಗೊಂಡಿನಿ. ಈಗ ಇವನ್ನ ಶಾಲೋ ಫ್ರೈ ಮಾಡ್ಕೊಳ್ಳೋಣ ಅಂತ. ಫ್ರೈ ಮಾಡೋಕೆ ಒಂದು ಪ್ಯಾನಿಗೆ ಒಂದು ಅರ್ಧ ಚಮಚದಷ್ಟು ಅಥವಾ 1 ಚಮಚದಷ್ಟು ಎಣ್ಣೆನ ಮೀಡಿಯಮ್ ಕಾಯಿಸ್ಕೊಂಡು ಅದಕ್ಕೆ 1 ಚಮಚದಷ್ಟು ಒಣ ಖಾರದ ಪುಡಿ, ಸ್ವಲ್ಪ ಉಪ್ಪನ್ನು ಸೇರಿಸಿ ಚಲೋ ಫ್ರೈ ಮಾಡ್ಕೊಂಡಿನಿ. ನೆಕ್ಸ್ಟ್ ಈಗ ಬೇಯಿಸಿದಂಥ ಆಲೂಗಡ್ಡಿನ ಅದಕ್ಕೆ ಹಾಕ್ಕೊಂಡು ಆಲೂಗಡ್ಡೆ ಮ್ಯಾಲಿನ ಲೇಯರ ಫುಲ್ ಕ್ರಿಸ್ಪಿ ಆಗಬೇಕು. ಅಲ್ಲಿ ಮಟ್ಟ ನಾವು ಅದನ್ನು ಫ್ರೈ ಮಾಡೋಣ ಅಂತ ಫ್ಲೇಮ್ ಕಂಪ್ಲೀಟ್ ಸ್ಲೋದಾಗನ ಮ್ಯಾಲಿನ ಲೇಯರ ಕ್ರಂಚಿ ಆಗೋ ಮಟ್ಟ ಬೇಯಿಸ್ಕೊಳ್ಳೋಣ ಅಂತ. ಕಲರ ಬ್ಲ್ಯಾಕಿಶ್ ಬರತೈತಿ, ಬಟ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿರ್ತಾವೆ. ಆಲೂಗಡ್ಡೆ ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ಅದನ್ನು ತಣ್ಣಗೆ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇವನ್ನ ಕ್ಯೂಬ್ ಶೇಪ್ನಾಗ ಕಟ್ ಮಾಡ್ಕೊಳ್ಳೋಣಂತ. ಈವ್ನಿಂಗ್ ಸ್ನ್ಯಾಕ್ಸ್ ಭಾರಿ ಮಸ್ತ್ ಆಗ್ತೈತಿ, ಭಾಳ ಚಟ್ಪಟ್ ಅಂತ ಹೇಳಿ ರೆಡಿ ಆಗಿಬಿಡ್ತೈತಿ ನೋಡ್ರಿ. ಟ್ಯಾಂಗಿನೆಸ್ ಇರ್ತೈತಿ, ಮಸಾಲ ಫ್ರೈದಾಗ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಕ್ಯೂಬ್ ಶೇಪ್ನಾಗ ಕಟ್ ಆದಮೇಲೆ ಇವನ್ನ ಒಂದು ಬೌಲಿಗೆ ತಕ್ಕೊಳ್ಳೋಣ ಅಂತ. ನಾವು ಕಟ್ ಮಾಡಿದಂಥ ಆಲೂಗಡ್ಡಿನ ಒಂದು ಬೌಲಿಗೆ ತಕ್ಕೊಂಡಾದ್ಮೇಲೆ ಅದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪೌಡ್ರ್, ಒಂದು ಅರ್ಧ ಚಮಚದಷ್ಟು ಅದಕ್ಕೆ ನಾನು ಚಾಟ್ ಮಸಾಲಾನ ಹಾಕ್ಕೊಂಡಿನಿ. ಆಮೇಲೆ ಚಟ್ಪಟ್ ಅಂತ ಹೇಳಿ ಇರಲಿ ಅಂಥೇಳಿ ಒಂದು ಸ್ವಲ್ಪ ಅದಕ್ಕೆ ಕಾಲ ನಮಕ ಹಾಕ್ಕೊಂಡೀನಿ. ನೀವು ಅದನ್ನು ಸ್ಕಿಪ್ ಮಾಡಿ ಆಮ್ಚೂರು ಮಸಾಲಾನು ಹಾಕೋಬೋದು. ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿದಂಥ ಉಳ್ಳಾಗಡ್ಡಿ, ನೆಕ್ಸ್ಟ್ ಒಂದು ಸ್ವಲ್ಪ ಸೇವನ್ನು ಹಾಕ್ಕೊಳ್ಳೋಣ. ದೊಡ್ಡ ಇದ್ರೆ ಒಂದು ಸ್ವಲ್ಪ ಕೈಯೊಳಗನ ಪುಡಿ ಮಾಡಿ ಹಾಕಿರಿ. ಸಣ್ಣ ಹಾಕ್ಕೊಂಡ್ರಂತೂ ಇನ್ನೂ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರುತ್ತೆ. ಇದೆಲ್ಲ ಹಾಕ್ಕೊಂಡ್ಮೇಲೆ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲಕ್ಕೆ ಹಾಕ್ಕೊಂಡು ಸರ್ವ್ ಮಾಡಿದ್ವಿ ಅಂದ್ರೆ ಮಸಾಲ ಆಲೂ ಚಾಟ ರೆಡಿಯಾಗಿಬಿಡ್ತೈತೆ ನೋಡ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿಯಾಗಿರ್ತೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.